ಬೇರೆ ನಮ್ಮ ನಡುವೆ ಇಂದು ಅನೇಕ ಸಾಧಕರಿದ್ದಾರೆ. ಆ ಸಾಧಕರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಮೆಣಸೆ ಗ್ರಾಮದಲ್ಲಿರ್ತಕ್ಕಂಥ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಂಗಾಧರ್ ಸರ ಒಬ್ಬರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂದರೆ ಸಾಧಕರು ಭಾಳಷ್ಟು ಕನಸುಗಳನ್ನು ಕಾಣ್ತಾರಂತೆ, ಆದರೆ ಆ ಕನಸುಗಳು ನನಸಾಗೋದು ಭಾಳ ಕಡಿಮೆ. ಆದರೆ ಗಂಗಾಧರ್ ಸರ್ ಹಾಗಲ್ಲ. ಅವರು ಜೀವನದಲ್ಲಿ ಏನೆಲ್ಲ ಕನಸುಗಳನ್ನು ಕಂಡರು ಆ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ನನಸನ್ನು ಮಾಡಿದ್ದಾರೆ. ತಾವುಗಳೇನಾದರೂ ಚಿಕ್ಕಮಗಳೂರಿಂದ ಶೃಂಗೇರಿ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲೊಂದು ದೊಡ್ಡ ಶಾಲೆ ಕಾಣಿಸ್ತದೆ. ಮೆಣಸೆ ಅನ್ನುವಂಥ ಊರನ್ನು ಪ್ರವೇಶ ಮಾಡಿದ ತಕ್ಷಣ ದೊಡ್ಡದಾದ ಕಾಂಪೌಂಡ್ ಒಳಗಡೆಗೆ ದೊಡ್ಡದಾದ ಶಾಲೆ, ಅದರ ಪಕ್ಕದಲ್ಲೇ ರಂಗಮಂದಿರ ಇವೆಲ್ಲ ಕಾಣ್ತವೆ. ಒಂದು ಸಾರಿ ಸಾಧ್ಯ ಆದರೆ ಅಲ್ಲಿ ನೀವು ಇಳಿದುಬಿಟ್ಟು ಆ ಶಾಲೆಯನ್ನು ಸಂದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದರೆ ಆ ಸಾಧಕನ ಕನಸು ಹೇಗೆಲ್ಲ ನನಸಾಗಿದೆ, ಆ ಮೂಲಕ ಒಂದು ಸರ್ಕಾರಿ ಶಾಲೆಯನ್ನು ರಾಜ್ಯದಲ್ಲೇ ಮಾದರಿ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಒಬ್ಬ ಶಿಕ್ಷಕ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ಶಾಲೆಯಲ್ಲಿ ಯಾವುದಿದೆ ಯಾವುದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಸುಸಜ್ಜಿತವಾಗಿರ್ತಕ್ಕಂಥ 500ಕ್ಕೂ ಹೆಚ್ಚು ಜನ ಕೊಡ್ತಕ್ಕಂಥ ರಂಗಮಂದಿರ ಇದೆ, ಒಂದು ಒಳ್ಳೆಯ ಕ್ರೀಡಾಂಗಣ ಇದೆ, ಉತ್ತಮವಾಗಿರ್ತಕ್ಕಂಥ ಕಂಪ್ಯೂಟರ್ ಲ್ಯಾಬ್ ಇದೆ, ಉತ್ತಮವಾಗಿರ್ತಕ್ಕಂಥ ಲೈಬ್ರರಿ ಕೊಠಡಿ ಇದೆ, ಸುಸಜ್ಜಿತವಾಗಿರ್ತಕ್ಕಂಥ ಅಡುಗೆ ಮನೆ ಇದೆ, ಮಕ್ಕಳು ಊಟಕ್ಕೆ ಕೂಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ, ಕೈ ತೊಳಿಲಿಕ್ಕೆ ಹೈಟೆಕ್ ವ್ಯವಸ್ಥೆ ಮಾಡಿದ್ದಾರೆ, ಶೌಚಾಲಯಗಳು ಅತ್ಯುತ್ತಮವಾಗಿರ್ತಕ್ಕಂಥದ್ದಿದೆ. ಎಲ್ಲದಕ್ಕಿಂತ ಆತ್ಮೀಯರೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ 2 ಬಸ್ಸುಗಳನ್ನು ಹೊಂದಿರತಕ್ಕಂಥ ಏಕೈಕ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆ ಶಾಲೆಯಲ್ಲಿ ಮಕ್ಕಳು ಬಹಳ ಊರುಗಳಿಂದ, ಸುತ್ತಮುತ್ತ ಇರತಕ್ಕಂಥ ಅನೇಕ ಊರುಗಳಿಂದ ಬರ್ತಾರೆ. ಮಲೆನಾಡು ಅಂದರೆ ತಮಗೆಲ್ಲ ಗೊತ್ತಿದೆ, ಮನೆಗಳಲ್ಲಿ ಒಂದೇ ಕಡೆ ಸಿಗೋದಿಲ್ಲ, ಭಾಳ ದೂರದಿಂದ ಮಕ್ಕಳು ಶಾಲೆಗೆ ಬರಬೇಕು. ಆ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಬಸ್ಸಿನ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಸಮಸ್ಯೆ ಇದೆ ಅನ್ನೋದನ್ನು ಮನಗಂಡಂಥ ಗಂಗಾಧರ್ ಸರ್ ಅವರು ಅನೇಕ ದಾನಿಗಳ ಸಹಕಾರವನ್ನು ಪಡೆದು ಶಾಲೆಗೆ 2 ಬಸ್ಸುಗಳನ್ನು, ಪ್ರಾರಂಭದಲ್ಲಿ 1 ಬಸ್ಸನ್ನು ಪಡೆದಿದ್ದರು, ಈಗ 2 ಬಸ್ಸುಗಳನ್ನು ಪಡೆದಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದರೆ ಆ ಬಸ್ಸುಗಳ ಮೇಂಟೆನೆನ್ಸನ್ನು ಸರ್ಕಾರ ಮಾಡುತ್ತೆ, ಡ್ರೈವರ್ಗಳಿಗೆ ಸಂಬಳವನ್ನು ಸರ್ಕಾರ ಕೊಡುತ್ತೆ, ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಭಾಳ ಅನುಕೂಲ ಆಗಿರ್ತಕ್ಕಂಥದ್ದು ಅಕ್ಕಪಕ್ಕದ ಊರುಗಳಿಂದಲೂ ಸಹ ಮಕ್ಕಳು ಈ ಒಂದು ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಒಬ್ಬ ಉತ್ತಮ ಸಾಧಕ ನಮ್ಮ ನಡುವೆ ಇರ್ತಕ್ಕಂಥದ್ದು, ಇವತ್ತು ಮಾದರಿಯಾಗಿ ನಿಂತಿರ್ತಕ್ಕಂಥದ್ದು, ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. ಅವರ ಸಾಧನೆಯ ಹಾದಿಯನ್ನು ನಾವು ಒಮ್ಮೆ ಗಮನಿಸೋಣ, ಆ ಹಾದಿಯಲ್ಲಿ ನಾವು ಸಾಗುವಂಥ ಪ್ರಯತ್ನವನ್ನು ಮಾಡೋಣ. ಕನಸು ಕಂಡ್ರೆ ಸಾಲದು, ಆ ಕನಸನ್ನು ನನಸು ಮಾಡುವಂಥ ಪ್ರಯತ್ನ ಬೇಕು. ಆ ಪ್ರಯತ್ನ ಪಟ್ಟಾಗ ಕನಸು ನನಸಾಗುತ್ತೆ ಅನ್ನೋದಕ್ಕೆ ಎರಡನೇ ಮಾತೇ ಇಲ್ಲ ಅನ್ನೋಂಥದ್ದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ಗಂಗಾಧರ್ ಸರ್ ಅಲ್ಲಿ ನಿಲ್ತಾರೆ. ದಯಮಾಡಿ ಸಾಧ್ಯ ಆದರೆ ತಾವುಗಳ ಆ ಶಾಲೆಗೆ ಒಮ್ಮೆ ಭೇಟಿ ಕೊಟ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಬೆಂತಟ್ಟುವಂಥ ಕೆಲಸವನ್ನು ಮಾಡೋಣ. ಆ ಮೂಲಕ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಅವರಿಗೆ ಪ್ರೇರೇಪಣೆ ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ.